ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನೀವೊಂದ್ಸಲ ಹೇಳ್ರಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಎಸ್, ಅವ್ರ ಹತ್ರನೂ ಹೇಳಿಸ್ದಾಗ ನನಗೊಂಥರ ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ಅವ್ರ ಹತ್ರನೂ ಹೇಳಿಸ್ತೀನಿ. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ನಾನು ಪ್ಯಾಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಪ್ಯಾಕಿಂಗು, ಎಲ್ಲಿಗೆ ಅಂತೆಲ್ಲ ಹೇಳ್ತೀನಿ. ಸೊ ಈ ಒಂದು ಪ್ಯಾಕಿಂಗು ನಮಗೆ ತುಂಬಾ ಸ್ಪೆಷಲ್ಲು. ಯಾಕಂತ ಹೇಳಿದ್ರೆ ನಾವು ಈ ಥರ ಒಂದು ಪ್ಯಾಕಿಂಗ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಸೊ ಹಾಗಾಗಿ ನಮಗೆ ಈ ಪ್ಯಾಕಿಂಗು ತುಂಬಾ ಸ್ಪೆಷಲ್ಲು. ಏನಂತ ಹೇಳಿದ್ರೆ ಇದುವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಔಟ್ ಆಫ್ ಕಂಟ್ರಿಗೆ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ಇವ್ರು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಪ್ಯಾಕಿಂಗು ನಮಗೆ ತುಂಬಾ ಸ್ಪೆಷಲು. ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಅವರು ಎಲ್ಲಿಗೆ ಹೋಗ್ತಾರೆ ಅಂತ ಅವರೇ ಹೇಳ್ತಾರೆ. ಸೊ ಅವ್ರಿಗೆ ಖುಷಿಯಾಗಿದೆಯಾ ನಿಮಗೆ? ಖಂಡಿತವಾಗ್ಲೂ ಖುಷಿಯಾಗಿದೆ. ನಾನು ಕಂಪ್ನಿ ಕೆಲಸದ ಮೇಲೆ ಒಂದು 10 ಡೇಸ್ US ಹೋಗ್ತಾ ಇದ್ದೀನಿ. ಅಲ್ಲಿ 2 ಜಾಗ, ಒಂದು ಲಾಸ್ ವೆಗಾಸ್ ಮತ್ತು ಟೆಕ್ಸಸಲ್ಲಿ ನಮ್ಮದೇ ಒಂದು ಪ್ಲ್ಯಾಂಟ್ ಇದೆ ಕಂಪ್ನಿದು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಮುಗಿಸ್ಕೊಂಡೆಲ್ಲ ಬರ್ತೀವಿ. ಸೊ US ಹೋಗ್ತಾ ಇದ್ದಾರೆ. ನನಗಂತೂ ಫುಲ್ ಖುಷಿಯಾಗಿದೆ. ಅವ್ರ ಖುಷಿಯಾಗಿದೆ ಇಲ್ವೋ ಗೊತ್ತಿಲ್ಲ. ಅವ್ರು USಗೆ ಹೋಗ್ತಾ ಇರೋದು ನಾನೇ ಹೋಗುವಷ್ಟು ನನಗಂತೂ ತುಂಬಾ ಖುಷಿಯಾಗಿದೆ. ಸೊ ಹಂಗಾಗಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಅನ್ನಿಸ್ಬೋದು ಇದೇನು ಯಾರೂ ಹೋಗದೇ ಇರೋವಂಥದ್ದ ಅಂತ ಹೇಳಿ. ಬೇರೆಯವ್ರಿಗೆ ಅದು ಸ್ಪೆಷಲ್ ಅಲ್ಲದೆ ಇರ್ಬೋದು. ಬಟ್ ನಮಗೆ ಪರ್ಸ್ನಲ್ಲಾಗಿ ನಮಗೆ ಮತ್ತು ನಮ್ಮ ಫ್ಯಾಮಿಲಿಯವ್ರಿಗೆ ತುಂಬಾ ಸ್ಪೆಷಲ್ಲು. ಯಾಕಂತ ಹೇಳಿದ್ರೆ ಯಾರೂ ಹೋಗಿಲ್ಲ, ನಾವು ಕೂಡ ಹೋಗಿಲ್ಲ. US ಅನ್ನೋದು ಜಸ್ಟ್ ಒಂದು ವರ್ಡ್ ಅಥವಾ ಒಂದು ಕಂಟ್ರಿ. ಈ ಕಾಂಟ್ರವರ್ಸಿಗಳಲ್ಲಿ ಅಷ್ಟೇ ನಾವು ಕೇಳ್ತಿದ್ದೋ, ಅಥವಾ ಏನಾದರೂ ವೀಡಿಯೋಸ್ ಇರುವಾಗ ಏನಾದರೂ ಇನ್ಫಾರ್ಮೇಷನ್ಗೆ ಸೊ ಹಾಗೆ ನಾವು ನೋಡ್ತಿದ್ದೋ. ಬಟ್ ಈ ಸಲ ಅವರೇ US ಹೋಗ್ತಾ ಇರೋದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ಇವಳು ಎಕ್ಸೈಟ್ಮೆಂಟ್ ನೋಡಿದ್ರೆ ನಾನೇನು ಟ್ರಂಪ್ ಜೊತೆ ಟ್ಯಾರಿಫ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಬಿಲ್ಡಪ್ ಕೊಟ್ಟಾಗ್ಲೂ ಇವ್ರು USಗೆ ಹೋಗ್ತಾ ಇರೋದು. ನಾನು ಹೇಳ್ತಿಲ್ವ, ನಾನೇ ಹೋದಷ್ಟು ಖುಷಿ ಆಗ್ತಿದೆ ನನಗಂತೂ. ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಅಂದರೆ ಇವರು ವಿಂಟರ್ ಸೀಸನಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಪ್ಯಾಕಿಂಗ್ ಜಾಸ್ತಿ ಬೇಕಾಗುತ್ತೆ. ಸೊ ನಾನು ಏನೇನು ಪ್ಯಾಕ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನೀವು ಯಾರಾದರೂ ನೆಕ್ಸ್ಟು USಗೆ ಹೋಗ್ತಾ ಇದ್ದರೆ ಅಥವಾ ವಿಂಟರ್ ಸೀಸನಲ್ಲಿ ನೀವೇನಾದರೂ USಗೆ ಹೋಗ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಇದು ಹೆಲ್ಪ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ದಿರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನಾನು ಏನೇನು ಪ್ಯಾಕ್ ಮಾಡ್ತಾಯಿದ್ದೀನಿ ಮತ್ತು ಏನೇನು ತೊಗೊಂಡಿದ್ದೀವಿ ಅಂತೇಳಿ ತೋರಿಸ್ತೀವಿ. ಮತ್ತು ನಾನಿಲ್ಲಿ ಟ್ರಾವೆಲಿಂಗ್ ಬ್ಯಾಗ್ನ 2 ತೊಗೊಂಡಿದ್ದೀನಿ. ನಮ್ಮ ಮನೆಯವ್ರದ್ದೆಲ್ಲ ಹಾಕೋದಕ್ಕೆ ಒಂದೇ ಬ್ಯಾಗ್ ಸಾಕು. ಬಟ್ ಅಲ್ಲಿ ಆಲ್ರೆಡಿ ಇವ್ರ ಕಂಪ್ನಿಯವರು ಇದ್ದಾರೆ. ಸೊ ಅವ್ರು ಸ್ವಲ್ಪ ಲಗೇಜ್ನ ಥರ ಕೇಳಿದ್ದಾರೆ. ಹಾಗಾಗಿ 2 ಬ್ಯಾಗ್ನ ಕ್ಯಾರಿ ಮಾಡ್ತಿದ್ದೀವಿ. ಒಬ್ಬರಿಗೆ ಫ್ಲೈಟಲ್ಲಿ ಇಷ್ಟು kg ಅಂತ ಇರುತ್ತೆ. ಸೊ ಎಷ್ಟು kg? ಪರ್ ಬ್ಯಾಗ್ 23. ಒಂದು ಬ್ಯಾಗ್ 23 kg ಇರ್ಬೋದಾ? ಸೊ ಒಂದು ಬ್ಯಾಗ್ 23 kg ತೂಕ ಇರ್ಬೋದಂತ. ಪ್ಲಸ್ ಹ್ಯಾಂಡ್ ಬ್ಯಾಗ್ 7 kg. ಸೊ ಅಷ್ಟಿರ್ಬೋದು. ಹಾಗಾಗಿ ಅವ್ರಿಗೆ ತಗೊಂಡೋಗಿ ಕೊಡಬೇಕು ಅಂತೇಳಿ 2 ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಆಲ್ರೆಡಿ ಅವ್ರ ಮನೆಯವರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದು ಅವ್ರದ್ದು. ಸ್ವಲ್ಪ ಅವ್ರು ಆಲ್ರೆಡಿ ಒಂದು 2-3 ತಿಂಗಳು ಇರ್ತಾರೆ ಅಲ್ಲಿ. ಹಾಗಾಗಿ ಅವ್ರದನ್ನ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಅವ್ರದನ್ನು ಕೂಡ ಹಾಕಬೇಕು. ಸೊ ಹಾಗಾಗಿ 2 ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ಇವಾಗ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಇದು ಸ್ವೆಟರು. ಈ ನಿಮ್ಮಲ್ಲಿ ಹೋದಾಗ ಎಷ್ಟು ಡಿಗ್ರಿ ಇರುತ್ತೆ ಅಂದರೆ ಚಳಿ? ಚಾನ್ಸಸ್ ಆಫ್ -4 ಡಿಗ್ರಿ. ಸೊ -4 ಡಿಗ್ರಿ. ಈಗ ಹೊಸಕೋಟೆಯಲ್ಲಿ ಪ್ರೆಸೆಂಟು 10 ಡಿಗ್ರೀಸಾ ಎಂತ 10 ಡಿಗ್ರೀಸ್ ಇಲ್ಲಲ್ಲಿದೆ ಚಳಿ. 13 ಮಿನಿಮಮ್ ಹೊಸಕೋಟೆ. 13 ಸೊ ಈ ಚಳಿನ ನಮ್ಗೆ ತಡೆಯೋಕ್ಕಾಗ್ತಿಲ್ಲ. ಅಲ್ಲಿ -4ಗೆ ಈ ರೀತಿ ಒಂದು ಸ್ವೆಟರ್ ಬೇಕೇ ಬೇಕು. ಇದೊಂದು ಏನಾದರೂ ನೀವು ಹೋಗ್ತಾ ಇದ್ರೆ ಇದೊಂದು ಇಂಪಾರ್ಟೆಂಟು. ಹಾಗೆ ಥರ್ಮಲ್ ಸ್ವೆಟರ್ಸು ನೋಡಿ, ಥರ್ಮಲ್ ಸ್ವೆಟರ್ಸು ವೆರಿ ಇಂಪಾರ್ಟೆಂಟು. ಯಾಕಂದರೆ ಫಾರ್ಮರ್ಸ್ ಎಲ್ಲ ಹಾಕೊಂಡಾಗ ಅದರೊಳಗಡೆ ಹಾಕೊಳ್ಳೋದಕ್ಕೆ ಥರ್ಮಲ್ ಸ್ವೆಟರ್ಸು. ಸೊ ಇವಾಗ ಒಂದೊಂದೇ ಪ್ಯಾಕ್ ಮಾಡೋಣ. ಮತ್ತು ಶೂಸು, ಇದನ್ನು ಅಷ್ಟೇ. ಅಂದರೆ ಸ್ನೋ ಎಲ್ಲ ಜಾಸ್ತಿ ಇರುತ್ತಲ್ವ, ವಾಟರ್ ಪ್ರೂಫ್ ಥರ ಇದು ಶೂ. ಇದು ಒದ್ದೇನು ಆಗೋದು ಆ ಥರ ಏನೂ ಆಗಲ್ಲ. ಸೊ ಹಾಗಾಗಿ ಇದೊಂದು ಜೊತೆ ಶೂ ಬೇಕು. ಶೂ ಒಂದು ಜೊತೆ, ಹಾಗೆ ಫಾರ್ಮರ್ ಶೂ ಒಂದು ಜೊತೆ. ಮೇನ್ ಇಂಪಾರ್ಟೆಂಟು ವೀಸಾ, ಪಾಸ್ಪೋರ್ಟು. ಇದು ಇಂಪಾರ್ಟೆಂಟು. ಇದನ್ನ ಮಿಸ್ ಮಾಡೋದು ಅಷ್ಟೇ. ಆಮೇಲೆ ಇದೇ ಇಂಪಾರ್ಟೆಂಟು.
ಸೊ ಇದಾದ್ಮೇಲೆ ಇವಾಗ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದಿದ್ದನ್ನ, ಅಂದರೆ ಡಾಲರ್ಸು. ನಾನು ಇದುವರೆಗೂ ಯಾವತ್ತೂ ಅಮೆರಿಕನ್ ಡಾಲರ್ಸ್ ನೋಡೇ ಇರಲಿಲ್ಲ. ಇವತ್ತೇ ಫಸ್ಟ್ ನಾನು ನೋಡಿದ್ದು. ಇಲ್ಲಿ $1,500 ಇದೆ. ಸೊ ನೋಡ್ತಾ ಇರ್ಬೋದು ನೀವು. ನಾನು ಒಂದ್ಸಲ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ. ನೋಡಿರೋರಿದ್ದರೆ ವಿಡಿಯೋನ ಸ್ಕಿಪ್ ಮಾಡಿ, ನಿಮಗೆ ನೋಡಿಲ್ಲ ಅಂತ ಹೇಳಿದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದರೂ ಅಂದರೆ ನೀವು ನೋಡಿಲ್ಲ ಈ ಥರ ಡಾಲರ್ಸ್ ಎಲ್ಲ ಅಂತ ಹೇಳಿದ್ರೆ ನೀವು ನೋಡಿದ್ದೀನಿ ಅಂತ ಹೇಳಿದ್ರೆ ನೀವು ಇಗ್ನೋರ್ ಮಾಡ್ಬೋದು. ಸೊ ನಾನಂತೂ ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿದ್ದು. ಇದು ಹೆಂಗಿದೆ ಅಂತ ಹೇಳಿದ್ರೆ, ಇವಾಗ ನಮಗೆ ಕುರ್ಕುರೆ ಒಳಗಡೆ ಎಲ್ಲ ಒಂದು ಮಕ್ಕಳಿಗೆ ಪ್ಯಾಕೆಟ್ ಒಳಗಡೆ ಒಂದು ನೋಟ್ ಹಾಕ್ಕೊಟ್ಟಿರ್ತಾರೆ. ನನಗೆ ಅದೇ ಥರ ಫೀಲ್ ಆಗ್ತಿದೆ. ಬಟ್ ಇದಕ್ಕೆ ಎಷ್ಟು ವ್ಯಾಲ್ಯೂ ಇದೆ, 100 ಅಂತ ಅಂದರೆ 9,000 ಸಮಥಿಂಗ್, 9,000 ಚಿಲ್ಲರೆ ಬರುತ್ತೆ $100ಗೆ. ಸೊ ಯೂಟ್ಯೂಬಲ್ಲೂ ಅಷ್ಟೇ ನಮಗೆ ಫಸ್ಟ್ ಪೇಮೆಂಟ್ ಬರಬೇಕು ಅಂದರೆ ಈ $100 ಕಂಪ್ಲೀಟ್ ಆಗಿರಬೇಕು. ಸೊ ಇದು ಕಂಪ್ಲೀಟ್ ಆದರೆ ಮಾತ್ರನೇ ನಮಗೆ ಅವರು ಅಮೌಂಟ್ ಅನ್ನೋದನ್ನ ಹಾಕೋದು. ಸೊ ನಾನಂತೂ ಫಸ್ಟ್ ಟೈಮ್ ನೋಡ್ತಿರೋದು. ಬಟ್ ನಮಗೆ ಅದು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಆಗಿ ಬರುತ್ತೆ. ಇದು ಅಮೆರಿಕನ್ ಡಾಲರೇ. ಸೊ ನನಗಂತೂ ನೋಡಿ ಫುಲ್ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ನೋಡಿದ್ದು. $1,500 ಇದೆ. ಇದನ್ನು ಕೂಡ ತೊಗೊಂಡು ಹೋಗ್ಬೇಕು. ಸೊ ಇದನ್ನು ಕೂಡ ಕಂಪ್ನಿಯವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಪ್ರೊವೈಡ್ ಮೀನ್ಸ್ ಕೊಟ್ಟಿದ್ದಾರೆ. ಸೊ ಇದೊಂದು ಇಂಪಾರ್ಟೆಂಟು. ಇದಾಕು ನೀವೇನಾದರೂ ಜಾಸ್ತಿ ಲಗೇಜ್ ಪ್ಯಾಕ್ ಮಾಡುವಾಗ ನಾನು ನಿಮ್ಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಸೂಟ್ ಕೇಸ್ನ ನೀವು ಮಲಗಿಸ್ಕೊಂಡು, ಅಂದರೆ ಈ ರೀತಿಯಾಗಿ ಹಾಕಿ ಪ್ಯಾಕ್ ಮಾಡಬೇಡಿ. ಈ ರೀತಿ ನಿಲ್ಲಿಸ್ಕೊಂಡು ಪ್ಯಾಕ್ ಮಾಡಿದ್ರೆ ನಿಮಗೆ ಜಾಸ್ತಿ ಲಗೇಜ್ನ ಪ್ಯಾಕ್ ಮಾಡ್ಬೋದು. ನಾನು ತೋರಿಸ್ಕೊಡ್ತೀನಿ. ಇವಾಗ ನಾರ್ಮಲ್ ಆಗಿ ಅವ್ರದ್ದು ಟೀ ಶರ್ಟ್ಸು ಇದೆಲ್ಲ ಇರುತ್ತಲ್ವ, ಇದನ್ನು ಈ ರೀತಿಯಾಗಿ ಹಾಕ್ತಾ ಇರ್ಬೋದು. ಚಿಕ್ಕದಾಗಿ ಫೋಲ್ಡ್ ಮಾಡಿ ಈ ರೀತಿ ಫ್ಲಾಸ್ಕ್ ಎಲ್ಲ ಹಾಕಿ ಪ್ಯಾಕ್ ಮಾಡೋದಕ್ಕಿಂತ ಬೆಸ್ಟ್ ವೇ ಅಂತ ಹೇಳಿದ್ರೆ ಇದೊಂದು. ಇಲ್ಲಿ ನೋಡ್ಬೇಕು, ನೀವು ಹತ್ರ ತಗೊಂಡ್ಬನ್ನಿ. ಈ ಕವರ್ನ ಕಿತ್ಬಿಟ್ರೆ ಸಾಕು, ಆರಾಮಾಗಿ ನಾವು ಇದ್ರೊಳಗಡೆ ಹಾಕಿ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಹಾಕ್ಬೋದು. ತೋರಿಸ್ತೀನಿ ರೀ, ಒಂದೇ ನಿಮಿಷ ಇವಾಗ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದು ಫಾರ್ಮರ್ ಶೂ. ಈ ರೀತಿ ಹಾಕ್ಕೊಂಡು ಇವಾಗ ನೋಡಿ, ಇದನ್ನು ಎಳೆದ್ರೆ ಆಯಿತು. ಈ ರೀತಿ ಲಾಕ್ ಆಗಿಬಿಡ್ತೀವಿ ಟೈಮ್. ಇಷ್ಟಲ್ವಾ? ಇನ್ನರ್ ವೇರ್ಸು ಜಾಸ್ತಿ ತಗೋಬೇಕು ವಿಂಟರಲ್ಲಿ ಹೋಗುವಾಗ. ಯಾಕಂತ ಹೇಳಿದ್ರೆ ಇನ್ನರ್ ವೇರ್ಸು ಜಾಸ್ತಿ ಬೇಕಾಗುತ್ತೆ. ಅಲ್ಲಿ ಬಿಸಿಲಿರಲ್ವಲ್ಲ, ಸೊ ಹಾಗಾಗಿ ಸ್ನಾನ ಮಾಡಿ ಒಣಗ್ಸಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಇನ್ನರ್ ವೇರ್ಸ್ ಜಾಸ್ತಿ ತಗೊಂಡೋಗಿ. ಸೊ ನಾನು ಅಷ್ಟೇ ಇವಾಗ ಇನ್ನರ್ ವೇರ್ಸ್ನ ಜಾಸ್ತಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂದರೆ ಏನಕ್ಕೆ ಸಪ್ರೇಟಾಗಿ ಪ್ಯಾಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಅವ್ರಿಗೆ ಬಟ್ಟೆ ಮಧ್ಯದ್ರಿಂದ ಈ ರೀತಿ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಈ ರೀತಿ ಕವರ್ಗೆ ಅದನ್ನ ಅಡ್ಡಾಡನೆ ಇಡೋಲ್ಲ ಅಂದರೆ ಇಲ್ಲ. ನೋಡಿ, ಈ ರೀತಿ ಇಡೋದಕ್ಕೂ ಈಸಿ ಆಗುತ್ತೆ, ಮತ್ತು ಅವ್ರಿಗೆ ಹುಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತೇಳಿ ಸಪ್ರೇಟ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಆಗಿರುವಂತಹ ಕರ್ಚಿಪ್ಸು, ಸಾಕ್ಸು ಮತ್ತು ಟವಲ್ಸು, ಇದನ್ನು ಕೂಡ ನಾನು ಇದೇ ರೀತಿ ಪ್ಯಾಕ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿ ನೀವು ಹಾಕೊಳ್ಳೋದ್ರಿಂದ ಈಸಿಯಾಗಿ ಪ್ಯಾಕ್ ಮಾಡ್ಬೋದು. ನಾನು ತೋರಿಸ್ತಿರೋ ಮೆಥಡಲ್ಲಿ ನಿಮಗೆ ಈ ಥರ ಇನ್ನರ್ ವೇರ್ಸ್, ಟೀ ಶರ್ಟ್ಸ್ ಎಲ್ಲ ಸಪ್ರೇಟ್ ಇಟ್ಟಿದ್ದೀನಿ, ಮತ್ತು ಇಲ್ಲಿ ಇನ್ನರ್ ವೇರ್ಸು ಮತ್ತು ಇಲ್ಲಿ ಟವಲ್ಸ್ನ ಇಟ್ಟಿದ್ದೀನಿ. ಈ ರೀತಿ ನೀವು ಪ್ಯಾಕ್ ಮಾಡ್ಕೊಂಡಾಗ ನಿಮಗೆ ಸ್ಪೇಸು ಜಾಸ್ತಿ ತಗೊಳ್ಳಲ್ಲ, ಈಸಿಯಾಗಿ ಪ್ಯಾಕ್ ಮಾಡ್ಕೋಬೋದು ನೀವು. ಸೊ ಈ ಕವರ್ಸು ನಿಮಗೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಮತ್ತು
ಮತ್ತು ಮೀಶೋದಲ್ಲಿ ಎಲ್ಲ ಕಡೆ ಸಿಗುತ್ತೆ ಈ ರೀತಿ ಕವರ್ಸು. ನೀವು ಅದನ್ನು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಮತ್ತು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋದಲ್ಲಿ. ತುಂಬಾ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಯಾವ್ಯಾವ ಕವರಲ್ಲಿ ಏನೇನಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅವ್ರಿಗೆ ಐಡೆಂಟಿಫೈ ಮಾಡೋದಕ್ಕೆ. ಹಾಗಾಗಿ ನಾನು ಈ ರೀತಿ ಟ್ರಾನ್ಸ್ಪರೆಂಟ್ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಜಾಸ್ತಿ ಪ್ಲಾಸ್ಟರ್ ಎಲ್ಲ ಹಾಕಿ ಸುತ್ತಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಈ ರೀತಿಯಾಗಿ ನೀಟಾಗಿ ಪ್ಯಾಕ್ ಮಾಡ್ಕೊಬಿಡ್ಬೋದು. ಇಲ್ಲೊಂದು ಮೇಲ್ಗಡೆ ಸ್ಟಿಕ್ಕರ್ ರೀತಿ ಕೊಟ್ಟಿರ್ತಾರೆ. ಈ ಸ್ಟಿಕ್ಕರ್ನ ಹಿಂಗೆ ತೆಗೆದ್ರೆ ಆಯಿತು, ನೀಟಾಗಿ ಅದು ಗಮ್ ಆಗಿ ಅಂಟ್ಕೊಡುತ್ತೆ. ನನ್ಗೆ ಏನಕ್ಕೆ ನಾವು ಹಂಗೇನೆ ಇಟ್ಕೋಬೋದು. ನಾನು ಏನಕ್ಕೆ ಈ ರೀತಿ ಪ್ಯಾಕ್ ಮಾಡ್ತಿದ್ದೀನಿ ಅಂದರೆ ಅದೇ ಸ್ಪೇಸ್ಗೋಸ್ಕರ. ಈ ರೀತಿ ಸ್ಪೇಸು ನೀಟಾಗಿ ನಮಗೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಮೇಯ್ನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಟ್ಯಾಬ್ಲೆಟ್ಸು. ಅಲ್ಲಿ ಜಾಸ್ತಿ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಹಾಗಾಗಿ ಎಲ್ಲರೂ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ನಾನು ಹೋಗಿಲ್ಲ, ಹಂಗಾಗಿ ನನಗೆ ಗೊತ್ತಿಲ್ಲ. ಎಕ್ಸ್ಪೆನ್ಸಿವ್ ಏನ್ರಿ? ಹೌದು, ನಾನು ಹೋಗಿಲ್ಲ, ನಾನು ಫಸ್ಟ್ ಟೈಮೇ ಮಾಡಿ. ಸೊ ಹಂಗಾಗಿ ಬೇಸಿಕ್ ಟ್ಯಾಬ್ಲೆಟ್ಸು ಅಂದರೆ ಜ್ವರಕ್ಕೆ ಮತ್ತು ಶೀತದ ಟ್ಯಾಬ್ಲೆಟ್ಸ್ಗಳು. ಚಿತ್ರ ಎಲ್ಲಿ? ಇಲ್ಲೇ ಇದೆ. ಮತ್ತು ಒಂದು ಮೂವ್ ಕೊಟ್ಟಿದ್ದೀನಿ, ಒಂದು ವಿಕ್ಸು, ಸಾರಿ ಇದು ಮೂವ್ ಒಂದು ವಿಕ್ಸು, ಹಾಗೆ ಡೋಲೋ, ಮತ್ತು ಇದು ಇನ್ಫೆಕ್ಷನ್ ಆದರೆ ಸ್ಪ್ರೇ ಅಂತ ಇರಲಿ ಅಂತೇಳಿ ಇದೊಂದು ಕೊಟ್ಟಿದ್ದೀನಿ. ಮತ್ತು ಜ್ವರ ಏನಾದರೂ ಬಂದರೆ ಎಷ್ಟು ಡಿಗ್ರಿ ಇದೆ ಅಂತೇಳಿ ಚೆಕ್ ಮಾಡಿಕೊಂಡು ಟ್ಯಾಬ್ಲೆಟ್ ತೊಗೊಳೋದಕ್ಕೋಸ್ಕರ ಇದೊಂದು ಇಟ್ಟಿದ್ದೀನಿ. ಸೊ ನೀವು ಇಲ್ಲೇ ಟ್ರಾವೆಲಿಂಗ್ ಮಾಡ್ತಾ ಇದ್ರು ಕೂಡ ಟ್ಯಾಬ್ಲೆಟ್ಸು ವೆರಿ ಇಂಪಾರ್ಟೆಂಟು. ಟ್ಯಾಬ್ಲೆಟ್ಸ್ನ ಯಾವಾಗಲೂ ಕ್ಯಾರಿ ಮಾಡಿ. ಯಾಕಂತ ಹೇಳಿದ್ರೆ ಸಡನ್ನಾಗಿ ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದೊಂದ್ಸಲ ವೆದರೇ ಚೇಂಜ್ ಆಗಿಬಿಡುತ್ತೆ, ಇಲ್ಲ ನಮ್ಮ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ. ಹಾಗಾಗಿ ಟ್ಯಾಬ್ಲೆಟ್ಸ್ ಇಂಪಾರ್ಟೆಂಟು. ಹಾಗೆ ಇದನ್ನೆಲ್ಲ ಈ ರೀತಿ ಒಂದು ಜಿಪ್ಲಾಕ್ ಕವರ್ಸಲ್ಲಿ ನೀವು ತಗೊಂಡು ಹೋಗೋದ್ರಿಂದ ನಿಮಗೆ ಐಡೆಂಟಿಫೈ ಮಾಡೋದಕ್ಕೂ ಈಸಿ ಆಗುತ್ತೆ, ಮತ್ತು ನಿಮ್ಮ ಕೈಗೆ ಇದು ಈಸಿಯಾಗಿ ಸಿಗುತ್ತೆ. ನೀವೆಲ್ಲ ಒಂದೇ ಸಲ ನೀವು ತುಳ್ಕೊಬಿಟ್ರೆ ಬ್ಯಾಗ್ ಒಳಗಡೆ ಅದು ಈಸಿಯಾಗಿ ಸಿಗಲ್ಲ ನಿಮಗೆ. ಸೊ ಹಾಗಾಗಿ ಈ ರೀತಿ ಒಂದು ಜಿಪ್ಲಾಕ್ ಕವರ್ ಸಿಗುತ್ತೆ ನಿಮಗೆ. ಇದನ್ನು ಕೂಡ ಆನ್ಲೈನಲ್ಲಿ ಸಿಗುತ್ತೆ. ಈ ರೀತಿ ಇದನ್ನ ಕ್ಯಾರಿ ಮಾಡಿ. ಹಾಗೆ ಸೋಪು, ಬೇಸಿಕ್ ನೀಡ್ಸು, ಸೋಪು, ಶಾಂಪು, ಬ್ರಷು, ಇದನ್ನು ಕೂಡ ಈ ರೀತಿ ಒಂದು ಜಿಪ್ಲಾಕ್ ಕವರ್ಸಲ್ಲೇ ಹಾಕಿದ್ದೀನಿ. ಇದೆಲ್ಲ ಈಸಿಯಾಗಿ ನಿಮ್ಮ ಕೈಗೆ ಸಿಗೋ ಥರ ಇರಬೇಕು. ಹಾಗೆ ಇದೆಲ್ಲ ಮಾಮೂಲಿ ಬೇಸಿಕ್ಸು, ಪೌಡರ್ಸು, ಲೋಷನ್ನು, ಇದನ್ನೆಲ್ಲನೂ ಕೂಡ ಈ ರೀತಿ ಸಪ್ರೇಟ್ ಮಾಡ್ಕೊಂಡಾಗ ಈಸಿಯಾಗಿ ಸಿಕ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಮೆಸ್ಸಿ ಆಗಿಬಿಡುತ್ತೆ. ಮೆಸ್ಸಿ ಆದಾಗ ನಮಗೂ ಕೂಡ ಇರಿಟೇಟ್ ಆಗುತ್ತೆ, ಟಯರ್ಡ್ ಆಗಿರ್ತೀವಿ, ಇಲ್ಲ ಏನೋ ಒಂದು ರೀಸನಿಂದ. ಹಾಗಾಗಿ ಈ ರೀತಿ ಪ್ಯಾಕ್ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೂ ಈಸಿ ಆಗುತ್ತೆ, ಮತ್ತು ನಮಗೆ ಕೈಗೂ ಕೂಡ ಇದು ಬೇಗ ಸಿಗುತ್ತೆ. ಸೊ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಾದ್ಮೇಲೆ ನಾವು ಎಷ್ಟು ವೆಯ್ಟ್ ಇದೆ ಅಂತ ಚೆಕ್ ಮಾಡಬೇಕು. 23 kg ಅಲ್ವಾ? ಒಂದು ಬ್ಯಾಗ್ 23 kg ಇರಬೇಕು. ಸೊ ಈ ಬ್ಯಾಗೇನೆ 3 kg ಇದೆ. ಸೊ ಇಲ್ಲಿ 23 kg ಜಾಸ್ತಿ ಆದರೆ ನಾವು ಆ ಬ್ಯಾಗ್ ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನೆಲ್ಲ ಪ್ಯಾಕ್ ಮಾಡಿ ವೆಯ್ಟ್ ಚೆಕ್ ಮಾಡ್ತೀನಿ. ವೆಯ್ಟ್ ಚೆಕ್ ಮಾಡಿ 23 kgಗಿಂತ ಜಾಸ್ತಿ ಇದ್ದರೆ ಅದಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದನ್ನೆಲ್ಲ ನಾನು ಈ ಬೇಸಿಕ್ ನೀಡ್ಸು ಇದನ್ನೆಲ್ಲ ಪ್ಯಾಕ್ ಮಾಡಿದ್ದಾಗಿದೆ. ಮತ್ತು ಚಳಿಗೆ ಹೋಗ್ತಾ ಇರೋದ್ರಿಂದ ಅದಕ್ಕೆ ಸ್ವೆಟರು, ಹಾಗೆ ಇದು ಥರ್ಮಲ್ ಸ್ವೆಟರು. ನಾನು ಆವಾಗಲೇ ಹೇಳಿದೆ ಅಲ್ವಾ, ಥರ್ಮಲ್ ಸ್ವೆಟರು ಕೂಡ ತುಂಬಾ ಇಂಪಾರ್ಟೆಂಟು. US ಅಲ್ಲಿ ತುಂಬ ಚಳಿ ಇರುತ್ತೆ. ಇವ್ರು ಹೋಗ್ತಾ ಇರೋದು ಜನವರಿಯಲ್ಲಿ. ಸೊ ಹಾಗಾಗಿ ಈ ಥರ ಹ್ಯಾಂಡ್ ಗ್ಲೌಸಸ್ಸು. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಟ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲನೂ ಕೂಡ ಈ ರೀತಿ ಜಿಪ್ಲಾಕ್ ಕವರ್ಗೆ ಹಾಕಿಸಿ ಸಪ್ರೇಟ್ ಮಾಡಿ ನಾವು ಪ್ಯಾಕ್ ಮಾಡೋದ್ರಿಂದ ನಮಗೆ ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ, ಹಾಗೆ ಲಗೇಜ್ ಪ್ಯಾಕ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಅದನ್ನೆಲ್ಲ ನಾನು ಅಡ್ಜಸ್ಟ್ ಮಾಡಿ ಎಲ್ಲೆಲ್ಲಿಗೆ ಸರಿ ಹೋಗುತ್ತೆ ಅಂತೇಳಿ ನೀಟಾಗಿ ಒಂದೇ ಬ್ಯಾಗಿಗೆ ಇವ್ರದ್ದೆಲ್ಲ ಹಾಕೋಣ ಅಂತ ಹೇಳಿ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಇದು ಸ್ಲೀಪಿಂಗ್ ಪಿಲ್ಲೋ, ಇದನ್ನು ನೀವು ಒಂದು ತೊಗೊಂಡೋಗಿ, ಯಾಕಂತ ಹೇಳಿದ್ರೆ ಜಾಸ್ತಿ ಟ್ರಾವೆಲ್ ಇರೋದ್ರಿಂದ ಅದು ನಮಗೆ ಹೆಲ್ಪ್ ಆಗುತ್ತೆ. ಫೈನಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದು ಆದಮೇಲೆ ಅದ್ರ ವೆಯ್ಟ್ನ ಚೆಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವೆಯ್ಟ್ ಚೆಕ್ ಮಾಡೋದಕ್ಕೆ ಒಂದು ವೇಯಿಂಗ್ ಮಿಷಿನ್ ಇರುತ್ತಲ್ವ, ಅದನ್ನು ತೊಗೊಂಡು ನಾನಿಲ್ಲಿ ವೆಯ್ಟ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. 2 ಬ್ಯಾಗನ್ನು ಕೂಡ ನಾನು ವೆಯ್ಟ್ನ ಚೆಕ್ ಮಾಡಿಕೊಂಡೆ. ಒಂದು ಬ್ಯಾಗು 16 kg ಬಂದಿದೆ, ಮತ್ತು ದೊಡ್ಡ ಬ್ಯಾಗ್ ಇದೆಯಲ್ಲ ಅದು 22.5 kg ಬಂದಿದೆ. ಸೊ ಲಗೇಜು ಕರೆಕ್ಟ್ ಆಯಿತು. ನಮ್ಮ ಬ್ಯಾಗು ಚಿಕ್ಕ ಇದ್ದಿದ್ದರಿಂದ
ಲಗೇಜ್ ಸ್ವಲ್ಪ ಕಮ್ಮಿ ಹಿಡಿತು. ಸೊ ಇವಾಗ ಫೈನಲಿ ಲಗೇಜ್ ಎಲ್ಲ ಪ್ಯಾಕ್ ನೀವು ಆಯಿತು. ನೋಡ್ತಾ ಇರ್ಬೋದು ನೀವೀಗ ರಾತ್ರಿ 1 ಗಂಟೆ ಆಗಿದೆ. ಸೊ ಲಗೇಜ್ ಎಲ್ಲ ಇವಾಗ ಪ್ಯಾಕ್ ಮಾಡಿದ್ದಾಯಿತು. ಮಿಡ್ನೈಟು 1 ಗಂಟೆ ಆಗಿದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಇವಾಗ. ಸೊ ನಮ್ಮನೆಯವರು ಎಚ್ಚರ ಇದ್ದರು, ಬಟ್ ಅವ್ರಿಗೆ ಬೆಳಿಗ್ಗೆ ಆಫೀಸ್ ಇರೋದ್ರಿಂದ ಅವರು ಹೋಗಿ ಮಲ್ಕೊಂಡ್ರು. ಸೊ ಪ್ಯಾಕ್ ಮಾಡೋದಕ್ಕೆ ನೀನು ಮಾಡಿಬಿಡು, ಎಲ್ಲ ಎತ್ತಿಟ್ಟಿದ್ದೀವಲ್ಲ ಅಂತ ಹೇಳಿ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗಬೇಕು. ನಾನಾದರೆ ಬೆಳಿಗ್ಗೆ ಮಲ್ಕೋಬೋದು. ಸೊ ಹಾಗಾಗಿ ಮತ್ತು ಮಕ್ಕಳು ಎದ್ದಾಗ ನಮಗೆ ಪ್ಯಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೈಟು ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಸೊ ಇವಾಗ ನೋಡಿ ಫುಲ್ಲು ಎಲ್ಲ ಪ್ಯಾಕ್ ಮಾಡಿದ್ದೀನಿ ಪೂರ್ತಿ. ಸೊ ನಮ್ಮನೆಯವ್ರಿಗಾಗಿದ್ದರೆ ಇದೊಂದೇ ಬ್ಯಾಗ್ ಸಾಕಿತ್ತು. ನಮ್ಮನೆಯವರು ಒಂದು 10 to 12 ಡೇಸ್ ಅಷ್ಟೇ ಹೋಗ್ತಾ ಇರೋದು. ಅವ್ರಿಗೆ ಇದೊಂದು ಬ್ಯಾಗು ಮತ್ತು ಇದು ಬ್ಯಾಗು ಸಾಕು. ಬಟ್ ಈ ಎಕ್ಸ್ಟ್ರಾ ಲಗೇಜು ಅಲ್ಲಿ ಅವ್ರ ಫ್ರೆಂಡ್ಸು ಕೊಲೀಗ್ಸ್ ಇದ್ದಾರಲ್ಲ, ಅವರಿಗೆ ಎಕ್ಸ್ಟ್ರಾ ಬೇಸಿಕ್ ಬೇಕಾಗಿರೋದ್ರಿಂದ ಹಾಗಾಗಿ ಅವ್ರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗಾದ್ರೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋ ಹಾಗಿದ್ರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.